ಎಲ್ಲರಿಗೂ ನಮಸ್ಕಾರ. ಸನಾತನ ಕಥನಕ್ಕೆ ಸ್ವಾಗತ. ನಾನು ಸೌಮ್ಯ ಕೃಷ್ಣ ಹೆಗಡೆ. ರಾಮಾಯ ರಾಮಭದ್ರಾಯ ರಾಮಚಂದ್ರಾಯ ವೇದಸೆ ರಘುನಾಥಾಯ ನಾಥಾಯ ಸೀತಾಯ ಪತಯೇ ನಮಃ. ಮುಂದಿನ ವಾರದ ಸನಾತನ ಕಥನವನ್ನು ಹೇಳುವಂತಹ ಸಂದರ್ಭದಲ್ಲಿ ನಮ್ಮೆಲ್ಲರ ಜೀವನದಲ್ಲಿ ಒಂದು ಅತ್ಯದ್ಭುತ ಘಟನೆ ಅನ್ನೋದು ನಡೆದು ಹೋಗಿರುತ್ತೆ. ರಾಮ ಮಂದಿರದ ಲೋಕಾರ್ಪಣೆ ಅನ್ನೋದು ಆಗಿರುತ್ತೆ. ಬಹುಶಃ ಒಂದು 500ಕ್ಕೂ ಅಧಿಕ ವರ್ಷಗಳ ಹೋರಾಟ, ತ್ಯಾಗ, ಬಲಿದಾನಕ್ಕೆ ಒಂದು ಸಾರ್ಥಕತೆಯ ಕ್ಷಣ ಅನ್ನೋದು, ಅದು ಕೂಡ ನಾವು ಅದನ್ನು ನಮ್ಮ ಜೀವಮಾನದ ಅವಧಿಯಲ್ಲಿ ವಿಟ್ನೆಸ್ ಮಾಡ್ತಾ ಇರೋದು ನಮ್ಮೆಲ್ಲರ ಭಾಗ್ಯ. ಜೊತೆಗೆ ಒಂದು ಟೈಮಲ್ಲಿ ಯಾವ ಅಮೇರಿಕಾ ಅನ್ನೋದು ಭಾರತ ಅಂತಂದರೆ ಬಡ ರಾಷ್ಟ್ರ, ಹವಾಡಿಗರ ರಾಷ್ಟ್ರ ಅಂತ ಕರಿತಾ ಇತ್ತು, ಅದನ್ನೇ ಪಾಪ್ಯುಲರೈಸ್ ಮಾಡ್ತಾ ಇತ್ತು. ಅದು ಇವತ್ತಿನ ಮಟ್ಟಿಗೆ ಭಾರತಕ್ಕೆ, ಭಾರತದ ಸಂಸ್ಕೃತಿಗೆ ಯಾವ ರೀತಿ ಓಲೈಕೆ ಮಾಡುವಂತಹ ಪ್ರಯತ್ನವನ್ನು ಮಾಡ್ತಾ ಇದೆ ಅಂತಂದರೆ, ನ್ಯೂಯಾರ್ಕ್ನ ಟೈಮ್ ಸ್ಕ್ವೇರಲ್ಲಿ ಅದನ್ನು ಲೈವ್ ಸ್ಟ್ರೀಮ್ ಮಾಡ್ತಾ ಇದೆ. ಪ್ರಾಣ ಪ್ರತಿಷ್ಠೆ ಅನ್ನುವಂಥದ್ದು ಏನು ನಡೆಯುತ್ತೆ ನಮ್ಮ ಬಾಲರಾಮಂದು, ಅದನ್ನು ಅಮೇರಿಕಾದಲ್ಲಿ ಟೈಮ್ಸ್ ಸ್ಕ್ವೇರಲ್ಲಿ ಲೈವ್ ಸ್ಟ್ರೀಮ್ ಮಾಡ್ತಾ ಇದೆ ಅಂತಂದರೆ ಸನಾತನ ಸಂಸ್ಕೃತಿಯ ಅಗಾಧತೆ ಅನ್ನೋದಕ್ಕೆ ಅದನ್ನು ಓಲೈಕೆ ಅಂತ ಬೇಕಾದರೂ ಹೇಳಿ. ಬಿಕಾಸ್ ಭಾರತದ ಪಾಪ್ಯುಲಾರಿಟಿ ಇರಬಹುದು, ಸನಾತನ ಧರ್ಮದ ಪಾಪ್ಯುಲಾರಿಟಿ ಇರಬಹುದು, ವರ್ಲ್ಡ್ ವೈಡ್ ಮೋದಿ ಗೌರ್ಮೆಂಟ್ಗೆ ಸಿಗ್ತಾ ಇರುವಂತಹ ಶ್ಲಾಘನೆ ಇರಬಹುದು, ಅದಕ್ಕೋಸ್ಕರ ಓಲೈಕೆ ಮಾಡ್ತಾ ಇದ್ರೂ ಪರವಾಗಿಲ್ಲ. ಅಥವಾ ಅದನ್ನು ರಿಯಲಿ ಇದರಲ್ಲಿ ಒಂದು ವಿಜ್ಞಾನ ಇದೆ ಅನ್ನುವ ಕಾರಣಕ್ಕೋಸ್ಕರ ಶ್ಲಾಘನೆ ಮಾಡ್ತಾ ಇದೆಯಾ. ಇಟ್ ಈಸ್ ಅ ನ್ಯಾಷನಲ್ ಪ್ರೈಡ್ ಫಾರ್ ಶ್ಯೂರ್. ಇದೆಲ್ಲದರ ಜೊತೆ ಅವ್ರು ಯಾರೋ ಒಬ್ಬರು ಮಾಡ್ತಿದ್ದಾರೆ ಅನ್ನೋ ಕಾರಣಕ್ಕೋಸ್ಕರ ಅಲ್ಲ. ನಾನಾಗಲೇ ಹೇಳಿದೆ, 500ಕ್ಕೂ ಅಧಿಕ ವರ್ಷಗಳ ಕಾಲ ನಮ್ಮ ಪೂರ್ವಜರು ತಮ್ಮ ಮನಸ್ಸಿನಲ್ಲಿ, ತಮ್ಮ ಮೆಮೊರಿಯಲ್ಲಿ, ತಮ್ಮ ಎಮೋಷನ್ಸಲ್ಲಿ ರಾಮನನ್ನು, ರಾಮ ಮಂದಿರವನ್ನು ಜೀವಂತವಾಗಿ ಇಟ್ಕೊಂಡು ಬಂದಿದ್ದರು. ಆ ಅಯೋಧ್ಯೆ, ಆ ವೈಭವೋಪೇತ ನಗರಿ, ಅಲ್ಲಿನ ರಾಜಕುಮಾರ ಪಟ್ಟಂತಹ ಕಷ್ಟ, ಆ ಕಷ್ಟವೆಲ್ಲವನ್ನು ಮೀರಿ ವಾಪಸ್ ಮರ್ಯಾದಾ ಪುರುಷೋತ್ತಮ ನಾವು ಜೀವನದಲ್ಲಿ ಹೇಗೆ ಬದುಕಬೇಕು ಅನ್ನೋದನ್ನು ನಿರೂಪಿಸಿಕೊಟ್ಟ ಅಲ್ಲ, ಅವನನ್ನು ಮತ್ತೆ ಅವನ ಜನ್ಮಭೂಮಿಯಲ್ಲಿ ಪ್ರತಿಷ್ಠಾಪನೆ ಮಾಡುವಂಥ ಒಂದು ಅತ್ಯಂತ ಐತಿಹಾಸಿಕ ಘಟನೆ, ಭಾವನಾತ್ಮಕ ಘಟನೆ. ಇಡೀ ಪ್ರಪಂಚನೇ ಸಂಭ್ರಮ ಪಡ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವೊಂದಷ್ಟು ಜನ ಇದು ರಿವರ್ಸ್ ಸುತ್ತಿರುತ್ತಲ್ವ, ಅಂಥವ್ರದ್ದಿರುತ್ತೆ ಕೆಲವೊಂದಷ್ಟು ಗಲಾಟೆ. ಇದು RSSದು, ಇದು ಮೋದಿದು, ಇನ್ನೂ ಕೂಡ ಕಂಪ್ಲೀಟ್ ಆಗೇ ಇಲ್ಲ. ಆಗಮಶಾಸ್ತ್ರದ ಪ್ರಕಾರ ಯಾವ ದೇವಸ್ಥಾನ ಕಂಪ್ಲೀಟ್ ಆಗಿ ಅದರ ಕಟ್ಟಡ ನಿರ್ಮಾಣ ಅನ್ನೋದು ಆಗಿರೋದಿಲ್ಲ, ಅದನ್ನು ಲೋಕಾರ್ಪಣೆ ಮಾಡೋಕ್ಕಾಗೋದೇ ಇಲ್ಲ. ಬಿಕಾಸ್ 2024 ಮೋದಿಗೆ ಮತ್ತೆ ತಾನೇ ಪವರ್ಗೆ ಬರಬೇಕು ಅನ್ನೋ ಕಾರಣಕ್ಕೋಸ್ಕರ ಶಾಸ್ತ್ರವನ್ನೂ ಮೀರಿ ಇದನ್ನು ಇನಾಗರೇಟ್ ಮಾಡ್ತಿದ್ದಾರೆ, ಲೋಕಾರ್ಪಣೆಗೊಳಿಸ್ತಾ ಇದ್ದಾರೆ. ರಾಮ್ ಲಲ್ಲಾನನ್ನು ಪ್ರಾಣ ಪ್ರತಿಷ್ಠೆ ಮಾಡ್ತಿದ್ದಾರೆ, ಕಟ್ಟಡನೇ ಕಂಪ್ಲೀಟ್ ಆಗಿಲ್ಲ. ಇಂಥದ್ದೆಲ್ಲ ಒಂದಷ್ಟು ಪೊಲಿಟಿಕಲ್ ಗೇಮ್, ಪೊಲಿಟಿಕಲ್ ಅಸಹ್ಯ ಅಂತ ಹೇಳಿ. ಇದೆಲ್ಲದರ ಜೊತೆ ಶಂಕರಾಚಾರ್ಯ ಪರಂಪರೆಯನ್ನು ಪಾಲಿಸುವಂತಹ ಸ್ವಾಮೀಜಿಗಳು ಕೆಲವೊಂದಷ್ಟು ಜನ, ನಾವು ಆ ಒಂದು ಕಾರ್ಯಕ್ರಮದಲ್ಲಿ ನಮ್ಮದೇ ಆಗಿರುವಂತಹ ಕಾರಣದಿಂದ ಭಾಗವಹಿಸ್ತಾ ಇಲ್ಲ, ಆದರೆ ಇದು ಸರ್ಕಾರದ ವಿರುದ್ಧವಾಗಿರುವಂತಹ ನೀತಿಯನ್ನು ನಾವು ಅನುಸರಿಸ್ತಾ ಇರೋದಲ್ಲ ಅನ್ನೋದನ್ನು ಹೇಳಿದ್ರೂ ಕೂಡ, ನೋಡಿ ಶಂಕರಾಚಾರ್ಯ ಪರಂಪರೆಯವರೇ ಇದನ್ನು ವಿರೋಧಿಸ್ತಿದ್ದಾರೆ ಅನ್ನೋದನ್ನು ಹರಡ್ತಿದ್ದಾರೆ. ಸೊ ಇವತ್ತಿನ ಸನಾತನ ಕಥನದಲ್ಲಿ ಅಯೋಧ್ಯೆ, ರಾಮನ ಜನ್ಮಭೂಮಿ, ಆ ರಾಮನ ಜನ್ಮಭೂಮಿಯಲ್ಲಿ ಹುಟ್ಟಿರುವಂತಹ ಪ್ರತಿಯೊಬ್ಬ ವ್ಯಕ್ತಿ ಅಲ್ಲಿಂದ ಇಲ್ಲಿ, ಅದು ಉತ್ತರದ ಭಾಗ ಇರಲಿ, ದಕ್ಷಿಣದ ಭಾಗ ಇರಲಿ, ರಾಮನನ್ನು ಇಲ್ಲಿ ಇಟ್ಕೊಂಡು ಪೂಜೆ ಮಾಡೋದಕ್ಕೆ ಕಾರಣ ಏನು? ಜೊತೆಗೆ ರಾಮನ ಮೇಲೆ ಕೆಲವೊಂದಷ್ಟು ಅಪವಾದಗಳು ಇವತ್ತಿಗೂ ಕೂಡ ಜೀವಂತ ಇದೆ. ಅದರಲ್ಲಿ 2 ಅಪವಾದವನ್ನು, ಆ ಅಪವಾದ ಯಾವ ರೀತಿ ಅಪವಾದ ಅಲ್ಲ ಅನ್ನೋದನ್ನು ಈ ಎಪಿಸೋಡ್ನಲ್ಲಿ ಎಕ್ಸ್ಪ್ಲೇನ್ ಮಾಡೋದರ ಜೊತೆಗೆ, ನಾನಾಗಲೇ ಹೇಳಿದೆ, ಶಂಕರಾಚಾರ್ಯ ಪರಂಪರೆಗೆ ಸೇರಿರುವಂತಹ ಅದರಲ್ಲೂ ದಶನಾಮಿ ಸನ್ಯಾಸಿ ಪದ್ಧತಿ ಅನ್ನೋದೇನಿದೆ, ಯಾರಿಗೆ ಶಂಕರಾಚಾರ್ಯರ ಹಿನ್ನೆಲೆ ಗೊತ್ತಿಲ್ಲ, ಅದ್ರ ಬಗ್ಗೆ ಒಂದು ಚಿಕ್ಕದಾಗಿರುವಂತಹ ಎಪಿಸೋಡನ್ನು 50,000 ಸಬ್ಸ್ಕ್ರೈಬರ್ ಆಗಿರುವಂತಹ ಸಂದರ್ಭದಲ್ಲಿ ನಾನು ಈಗಾಗಲೇ ಮಾಡಿದ್ದೀನಿ. ನಾನು ಶಂಕರಾಚಾರ್ಯರ ಬಗ್ಗೆ ಇನ್ನೂ ತುಂಬ ನನಗೆ ಗೊತ್ತಾದಂಗೆಲ್ಲ ಮಾತಾಡಲಿಕ್ಕೆ ಇದೆ. ಯಾಕೆಂತಂದರೆ ಅವರು ಒಬ್ಬ ವ್ಯಕ್ತಿ ಅಲ್ಲ, ಅದು ಮಹಾನ್ ಶಕ್ತಿ. ಇವತ್ತು ನಾನು ಈ ಚಾನೆಲ್ನ ಮೂಲಕ ನಿಮ್ಮ ಹತ್ರ ಮಾತಾಡ್ತಿದ್ದೀನಿ ಸನಾತನ ಧರ್ಮದ ಬಗ್ಗೆ ಅಂತಂದರೆ, ಆ ವ್ಯಕ್ತಿ ಆವತ್ತು ಸನಾತನ ಧರ್ಮವನ್ನು, ಹಿಂದೂ ಧರ್ಮವನ್ನು ಪುನರುತ್ಥಾನಗೊಳಿಸಿರಲಿಲ್ಲ ಅಂತಂದರೆ ಬಹುಶಃ ನಾವು ಯಾರು ಈ ಐಡೆಂಟಿಟಿ ಜೊತೆ ಹುಟ್ಟುತ್ತಾನೆ ಇರಲಿಲ್ಲ. ಹಾಗಾಗಿ ಆ ಶಕ್ತಿಗೆ ನಮ್ಮದೇ ಆಗಿರುವಂತಹ ಕೆಲವೊಂದಷ್ಟು ಪುಟ್ಟ ಟ್ರಿಬ್ಯೂಟನ್ನು ಕೊಡಲೇಬೇಕು. ನಾನೊಂದು ಸಪ್ರೇಟ್ ಪ್ಲೇಲಿಸ್ಟನ್ನೇ ಮಾಡ್ತೀನಿ. ಬಟ್ ಆ ಪುಟ್ಟ ಇಂಟ್ರೊಡಕ್ಷನ್ ಅನ್ನೋದು ಏನಿದೆ,
ಜಗದ್ಗುರು ಶಂಕರಾಚಾರ್ಯರ ಬಗ್ಗೆ ದಯವಿಟ್ಟು ಯಾರು ನೋಡಿಲ್ಲ ಅದನ್ನ ನೋಡಿ. ಹಾಗೆ ದಶನಾಮಿ ಸನ್ಯಾಸಿ ಪದ್ಧತಿ ಅಂತಂದ್ರೆ ಏನು ಅನ್ನೋದನ್ನ ನಾನು ಇನ್ನೊಂದು ಎಪಿಸೋಡ್ನಲ್ಲಿ ಹೇಳ್ತೀನಿ ಅಂತ ಆವಾಗಲೂ ಹೇಳಿದ್ದೆ, ಇವಾಗಲೂ ಹೇಳ್ತೀನಿ. ಸೊ ಬಹಳಷ್ಟು ಜನ ಈ ಜಗದ್ಗುರು ಪರಂಪರೆಗೆ ಸೇರಿರುವಂತಹ ಸನ್ಯಾಸಿಗಳು ಕ್ಲಿಯರ್ ಆಗಿ ಹೇಳಿದ್ದಾರೆ, ನಮ್ಮ ಕಾರಣದಿಂದ, ನಮ್ಮ ನಂಬಿಕೆಯಿಂದ ನಾವು ಕೆಲವೊಂದಷ್ಟು ಜನ ಇಲ್ಲಿ ಭಾಗವಹಿಸ್ತಾ ಇಲ್ಲ. ಆದರೆ ಎಲ್ಲರೂ ಭಾಗವಹಿಸ್ತಾ ಇಲ್ವಾ? ಭಾಗವಹಿಸ್ತಿದ್ದಾರೆ. ಮೊನ್ನೆ ನಮ್ಮ ಮಠಾಧೀಶರಾಗಿರುವಂತಹ ಸ್ವರ್ಣವಲ್ಲಿ ಶ್ರೀಗಳಿರಬಹುದು ಅಥವಾ ಕೂಡ್ಲಿಗಿ ಮಹಾಸಂಸ್ಥಾನಕ್ಕೆ ಸೇರಿರುವಂತಹ ಶ್ರೀಗಳಿರಬಹುದು, ಅವರೆಲ್ಲರೂ ಕೂಡ ಇದಕ್ಕೆ ಸರಿಯಾಗಿರುವಂತಹ ಸಮಜಾಯಿಷಿಯನ್ನು ಕೊಟ್ಟು, ಯಾವುದೇ ವಿರೋಧ ಅಲ್ಲ, ಸರ್ಕಾರದ ವಿರುದ್ಧವಾಗಿ ಇರುವಂತಹ ನೀತಿಯಲ್ಲ, ನಾವೊಂದಷ್ಟು ಜನ ಹೋಗ್ತಾ ಇದ್ದೀವಿ, ಕೆಲವೊಂದಷ್ಟು ಜನ ಬರ್ತಾ ಇಲ್ಲ. ಆದರೆ ಈ ರಾಮ ಮಂದಿರದ ಲೋಕಾರ್ಪಣೆ ಅನ್ನೋದು ಯಾವುದೇ ಪಕ್ಷಕ್ಕೆ, ರಾಜಕೀಯ ಪಕ್ಷಕ್ಕೆ ಸೀಮಿತವಾಗಿರುವಂಥದ್ದಲ್ಲ, ಕೇವಲ ಸನಾತನ ಧರ್ಮಕ್ಕೆ ಸೀಮಿತ ಆಗಿರುವಂಥದ್ದಲ್ಲ. ಇದು ಭಾರತೀಯರ ಪ್ರತೀಕ. ಒಂದು ನೆಲದಲ್ಲಿ ಒಬ್ಬ ವ್ಯಕ್ತಿ ಹುಟ್ಟಿ ಮಹಾರಾಜನಾಗಿದ್ರೂ ಕೂಡ, ಮಹಾರಾಜನ ಮಗನಾಗಿದ್ರೂ ಕೂಡ ಆ ವ್ಯಕ್ತಿ ಏನೇನು ಅನುಭವಿಸ್ತಾ, ಎಲ್ಲವನ್ನ ಪಾಲಿಗೆ ಬಂದ ಪಂಚಾಮೃತ ಅಂತ ಧರ್ಮ ನಿಷ್ಠೆಯಿಂದ ಅದನ್ನ ತನ್ನ ಜೀವನವನ್ನ ಯಾವ ರೀತಿ ನಿರೂಪಿಸಿ ಹೋದ, ರಾಮರಾಜ್ಯ ಅನ್ನೋದಕ್ಕೆ, ರಾಜ ಹೇಗಿರಬೇಕು ಅನ್ನೋದಕ್ಕೆ ಆತ ಬುನಾದಿಯನ್ನ ಹಾಕದ. ಆ ಕಾರಣದಿಂದನೇ ಇವತ್ತು ನಾವು ಶ್ರೀರಾಮನನ್ನ ಪೂಜೆ ಮಾಡುವುದಕ್ಕಿಂತ ಮನಸ್ಸಿನಲ್ಲಿ ಇಟ್ಕೊಂಡು ಆರಾಧನೆ ಮಾಡ್ತೀವಿ. ಅವನನ್ನ ಮೂರ್ತ ರೂಪಕ್ಕಿಂತ ಭಾವನಾತ್ಮಕ ರೂಪದಲ್ಲಿ ನಾವು ಅವನನ್ನ ಪೂಜೆ ಮಾಡ್ತೀವಿ, ಅವನನ್ನ ಆದರ ಮಾಡ್ತೀವಿ. ಇವತ್ತಿನ ಎಪಿಸೋಡ್ನಲ್ಲಿ ಶ್ರೀರಾಮಚಂದ್ರನ ಮೇಲೆ ಇರುವಂತಹ 2 ಪ್ರಮುಖ ಆರೋಪಗಳು ಏನು ಅನ್ನೋದು, ಹಾಗೆ ಈ ಕೆಲವೊಂದಷ್ಟು ಜನ ಬುದ್ಧಿಜೀವಿ ಲೆಫ್ಟಿಸ್ಟ್ಗಳೆಲ್ಲ ಇರ್ತಾರಲ್ಲ, ಜೈ ಶ್ರೀರಾಮ್ ಅನ್ನುವಂತಹ ಘೋಷಣೆಯನ್ನು ನಾವು ಕೂಗೋದಿಲ್ಲ. ಯಾಕೆ ಅಂತಂದರೆ ಶ್ರೀರಾಮಚಂದ್ರ ಆ್ಯಂಟಿ ಫೆಮಿನಿಸ್ಟ್ ಆಗಿದ್ದ. ಏನಕ್ಕೆ? ಅಯ್ಯೋ, ತುಂಬು ಗರ್ಭಿಣಿ ಸೀತಾಮಾತೆಯನ್ನು ಹೆಂಡತಿ ಅಂತ ನೋಡಿದ್ದೆ, ಹೆಂಡತಿ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣ, ಮಹಾರಾಣಿ ಅನ್ನೋದನ್ನು ಪಕ್ಕಕ್ಕೆ ಇಟ್ಬಿಡೋಣ, ಒಂದು ಮಾನವೀಯತೆ ದೃಷ್ಟಿಯಿಂದಾದರೂ ಅವಳನ್ನು ತಾನು ಕಾಪಾಡಬೇಕು ಅನ್ನುವಂತಹ ಸಂಸ್ಕೃತಿ ಇರಲಿಲ್ವ ಅವನಿಗೆ? ಯಾರೋ ಒಬ್ಬ ದೋಬಿ ಮಾತನ್ನು ಕೇಳಿಕೊಂಡು ಅವಳನ್ನು ಕಾಡಿಗಟ್ಟದ ಅಲ್ಲ. ಎಂಥ ಗಂಡ ಅವನು, ಎಂಥ ರಾಜ ಅವನು, ಎಂಥ ಮನುಷ್ಯ ಅವನು, ಅವನಿಗೇನಕ್ಕೆ ನಾವು ಪೂಜೆ ಮಾಡಬೇಕು, ಅವನಿಗೆ ಯಾಕೆ ನಾವು ಜೈಕಾರ ಹಾಕಬೇಕು ಅನ್ನೋದನ್ನು ಹೇಳ್ತಾರೆ. ಇನ್ನು ಕೆಲವೊಂದಷ್ಟು ಜನರದ್ದು ಇನ್ನೂ ಒಂದು ಆರ್ಗ್ಯುಮೆಂಟ್ ಇದೆ. ಈ ವರ್ಣ ವ್ಯವಸ್ಥೆ ಅಂತಂದ್ರೆ ಏನು ಅಂತ ಅರ್ಥ ಮಾಡಿಕೊಳ್ಳದೆ ಅದನ್ನ ಇವತ್ತಿನ ಜಾತಿ ವ್ಯವಸ್ಥೆಗೆ ಸಮೀಕರಣ ಮಾಡಿ, ಶ್ರೀರಾಮಚಂದ್ರ ಎಂಥ ಕ್ರೂರಿ ಆಗಿದ್ದ ಅಂತಂದ್ರೆ, ಶಂಭುಕ ಅನ್ನುವಂತಹ ಒಬ್ಬ ಕೆಳಜಾತಿಗೆ ಸೇರಿರುವಂತಹ ವ್ಯಕ್ತಿ ತಪಸ್ ಮಾಡ್ತಾ ಇದ್ದ ಅನ್ನೋ ಕಾರಣಕ್ಕೋಸ್ಕರ ಅವನ ತಲೆಯನ್ನ ಕತ್ತರಿಸ್ಬಿಟ್ಟ. ಇವನು ಯಾವ ಸೀಮೆ ರಾಮರಾಜ್ಯವನ್ನ ಮಾಡಿದ್ದಾನೆ? ಯಾವ ರೀತಿ ಪ್ರಜೆಗಳನ್ನ ಸಾಕಿದಾನೆ? ಒಬ್ಬ ದೋಬಿ ಮಾತನ್ನ ಕೇಳ್ಕೊಂಡು ಹೆಂಡ್ತಿನ ಕಾಡಿಗಟ್ತಾನೆ, ಅದು ಕೂಡ ಗರ್ಭಿಣಿ ಅನ್ನೋದನ್ನ ನೋಡುತ್ತೆ. ಒಬ್ಬ ಶೂದ್ರ ಅನ್ನೋ ಕಾರಣಕ್ಕೋಸ್ಕರ ತಪಸ್ ಮಾಡಬಾರ್ದು, ತಪಸ್ ಮಾಡಿದ್ರೆ ಪನಿಷ್ ಮಾಡ್ತೀನಿ ಅನ್ನೋದನ್ನ ಹೇಳ್ತಾನೆ. ಇವನೆಂಥ ದೇವರು ಅಂತ ಏನು ಭಯಂಕರ ಟ್ವಿಟ್ಟರಲ್ಲಿ ಇರಬಹುದು, ಭಾಷಣದಲ್ಲಿರಬಹುದು, ತಮಗೆ ಗೊತ್ತಿರೋ ತಾವೇ ಬರೆದಿರೋದು ಅನ್ನೋ ಥರದಲ್ಲಿ ರಾಮನನ್ನ ಇವರೇ ನೋಡಿದ್ದಾರೆ, ಹಿಂಗೆಲ್ಲ ಮಾಡಿದಾನೆ, ಅವನು ಕೆಟ್ಟ ವ್ಯಕ್ತಿ ಅನ್ನೋ ಥರದಲ್ಲಿ ಲೇಬಲ್ ಮಾಡ್ತಾರೆ. ದಯವಿಟ್ಟು ನಾವು ಯಾರು ಬ್ರಾಡ್ ಮೈಂಡೆಡ್ ಇರ್ತೀವಿ ಅಂಥವರೆಲ್ಲರೂ ಕೂಡ ಒಂದನ್ನು ಅರ್ಥ ಮಾಡ್ಕೊಳ್ಬೇಕು. ನಮ್ಮ ಪ್ರತಿಯೊಂದು ಗ್ರಂಥ, ಪುರಾಣ, ಶಾಸ್ತ್ರಗಳು ಯಾವ್ಯಾವ್ದಿದೆ ಅಲ್ಲ, ಅಲ್ಲಿ ವ್ಯಕ್ತಿಗಿಂತ ವ್ಯಕ್ತಿತ್ವವನ್ನು ಹೇಳುವಂತಹ ಪ್ರಯತ್ನ, ಘಟನೆಗಿಂತ ಜಾಸ್ತಿ ಆ ಘಟನೆಯಲ್ಲಿ ಅನುಭವಿಸ್ತಾ ಇರುವಂತಹ, ಭಾಗವಹಿಸ್ತಾ ಇರುವಂತಹ, ಆ ಘಟನೆಯನ್ನು ಜೀವಿಸ್ತಾ ಇರುವಂತಹ ಪಾತ್ರಧಾರಿಗಳು ಯಾರಿರ್ತಾರೆ, ಕ್ಯಾರೆಕ್ಟರ್ ಯಾರಿರ್ತಾರೆ, ಅವರು ಆ ಕಾಲಕ್ಕೆ ಅನುಗುಣವಾಗಿ ಏನನ್ನ ಆದರ ಮಾಡ್ತಾ ಇದ್ರು ಅಥವಾ ಯಾವುದನ್ನ ಪ್ರಯಾರಿಟಿ ಅಂತ ತಿಳ್ಕೊಳ್ತಾ ಇದ್ರು ಅನ್ನೋದನ್ನ ಅರ್ಥ ಮಾಡ್ಕೊಳ್ಬೇಕು. ಯಾಕೆ ಅಂತಂದ್ರೆ ನಾವು ಮಾತಾಡ್ತಾ ಇರೋದು 2 ವರ್ಷದ ಹಿಂದಿನ ಸ್ಟೋರಿ ಅಲ್ಲ, 20 ವರ್ಷದ ಹಿಂದಿನ ಸ್ಟೋರಿ ಅಲ್ಲ, ಶತಮಾನದ ಹಿಂದಿನ ಸ್ಟೋರಿ. ಸಮಯ ಬದಲಾದಂತೆ ನಮ್ಮ ವ್ಯಕ್ತಿತ್ವ ಬದಲಾಗುತ್ತೆ, ನಮ್ಮ ಪ್ರಯಾರಿಟಿ ಬದಲಾಗುತ್ತೆ. 2 ವರ್ಷದ ಹಿಂದೆ ಏನಿತ್ತೋ ಈ ವರ್ಷ ನನಗೆ ಇಷ್ಟ ಇರೋದಿಲ್ಲ. ಹಾಗಾಗಿ ನಾವು ಶತಮಾನದ ಹಿಂದೆ ಹೋಗಿ ಆ ಘಟನೆಯಲ್ಲಿ ಆ ವ್ಯಕ್ತಿಯಾಗಿ ಕೂತ್ಕೊಂಡು ಅವ್ರು ಏನು ಆಲೋಚನೆ ಮಾಡಿರಬಹುದು, ಅವರಿಗೆ ಏನು ಸಂಕಟ ಆಗಿರಬಹುದು ಅನ್ನೋದನ್ನು ಅರ್ಥ ಮಾಡ್ಕೊಳ್ಬೇಕು. ಆ ಘಟನೆಯನ್ನು ಉಲ್ಲೇಖ ಮಾಡುವಂತಹ ಉದ್ದೇಶ ಕೂಡ ಯಾಕಿತ್ತು ಅಂತಂದರೆ, ಈ ರೀತಿ ಯಾರ್ಯಾರು ಬದುಕು ಹೋಗಿದ್ದಾರೆ ಅಂಥವರು ಬೇರೆಯವರಿಗೆ ಮಾದರಿ ಆಗಲಿ. ಶ್ರೀಕೃಷ್ಣ ಇರಬಹುದು, ಗೌತಮ ಬುದ್ಧ ಇರಬಹುದು, ಬಸವಣ್ಣ ಇರಬಹುದು, ಅಥವಾ ಜೀಸಸ್ ಕ್ರೈಸ್ಟೇ ಇರಬಹುದು. ಯಾಕೆ ಆದರ್ಶ? ಅವರು ಮನುಷ್ಯರಾಗೇ ಹುಟ್ಟಿದವರು, ನಿಮ್ಮೆಲ್ಲರ ಹಾಗೆ. ಆದರೆ ಆ ಮನುಷ್ಯ ಶಕ್ತಿಯನ್ನು ಮೀರಿರುವ ರೀತಿಯಲ್ಲಿ ಬದುಕನ್ನು ಪಾಲಿಸಿಕೊಂಡು ಹೋದರು. ಏನೇ ಬಂದರೂ ಕೂಡ ಧರ್ಮದ ದಾರಿಯನ್ನು ಅವರು ಹೊರಗಡೆ ಅದರಿಂದ ಕಾಲಿಡಲಿಲ್ಲ.
ಸೀತಾಮಾತೆ ಹಾಗೂ ಈ ಶಂಭುಕನ ಸ್ಟೋರಿ ಅನ್ನೋದೇನು ಬರುತ್ತೆ, ಇದು ಬರೋದು ವಾಲ್ಮೀಕಿ ರಾಮಾಯಣದಲ್ಲಿ ಅಲ್ಲ, ಉತ್ತರಕಾಂಡದಲ್ಲಿ. ಉತ್ತರಕಾಂಡ ಅನ್ನೋದು ಲೇಟರ್ ಎಡಿಷನ್. ವಾಲ್ಮೀಕಿ ರಾಮಾಯಣದ ಮೂಲ ಕಥೆ ಅಂತ ಏನು ಹೇಳಲಾಗುತ್ತೆ ಅದು ಎಲ್ಲಿಗೆ ಎಂಡ್ ಆಗುತ್ತೆ, ರಾಮರಾಜ್ಯದ ಡಿಸ್ಕ್ರಿಪ್ಷನನ್ನು ಮಾಡಾದ್ಮೇಲೆ ಶುಭಂ. ಆದರೆ ಉತ್ತರಕಾಂಡದಲ್ಲಿ ಸೀತಾಮಾತೆಯನ್ನ ಕಾಡಿಗೆ ಕಳಿಸೋದಿರಬಹುದು, ಆಕೆ ಅಲ್ಲಿ ಲವಕುಶರಿಗೆ ಜನ್ಮ ಕೊಡೋದಿರಬಹುದು, ಅಥವಾ ಈ ಶಂಭುಕನ ಕಥೆ ಅನ್ನೋದು ಏನು ಬರುತ್ತೆ, ಅಥವಾ ಈ ದೋಬಿ ಮಾತನ್ನ ಕೇಳಿಕೊಂಡು ರಾಮಚಂದ್ರ ಹೌದಲ್ವಾ ನನ್ನ ಪ್ರಜೆಗಳೇ ಈ ರೀತಿ ತಿಳ್ಕೊಂಡಿದ್ದಾರೆ ಅಂತಂದರೆ ನಾನು ಏನು ಮಾಡಬೇಕು, ಈ ರೀತಿ ಡೈಲೆಮ್ಮಾಗಿ ಹೋಗೋದು, ಇದೆಲ್ಲವೂ ಕೂಡ ಉತ್ತರಕಾಂಡದ ಸ್ಟೋರಿ. ಹಾಗಾಗಿ ಉತ್ತರಕಾಂಡವನ್ನು ನಾವು ಸೀರಿಯಸ್ ಆಗಿ ತಗೋಬೇಕು ಅಂತ ಇಲ್ಲ. ಉತ್ತರಕಾಂಡವನ್ನು ಸೀರಿಯಸ್ ಆಗಿ ತೊಗೊಂಡ್ವಿ ಅಂತಂದರೆ ಬೇರೆ ಬೇರೆ ವರ್ಜನ್ ಇದೆ. ಹನುಮ ರಾಮಾಯಣ ಅಂತ ಇದೆ, ಜೊತೆಗೆ ಅದ್ಭುತ ರಾಮಾಯಣ ಅಂತ ಇದೆ. ಪ್ರತಿಯೊಬ್ಬರಿಗೂ ಕೂಡ ಅವರವರ ದೃಷ್ಟಿಗೆ ಉಳಿದವರು ಕಂಡಂತೆ ಆ ರೀತಿಯಲ್ಲಿ ಅವರವರಿಗೇನು ಅರ್ಥ ಆಯಿತು, ದೃಷ್ಟಿಕೋನ ಯಾವುದು ಕೂಡ ತಪ್ಪಲ್ಲ ಅಂತ ಆರ್ಗ್ಯೂ ಮಾಡೋರು ಇರ್ತಾರೆ. ಬಟ್ ನನ್ನ ಪ್ರಶ್ನೆ ಏನು ಗೊತ್ತಾ, ಯಾವುದು ಸರಿ ಯಾವುದು ತಪ್ಪು ಅನ್ನೋದನ್ನು ಅರ್ಥ ಮಾಡ್ಕೊಳ್ಳೋದಕ್ಕಿಂತ, ಜಡ್ಜ್ಮೆಂಟಲ್ ಬಿಹೇವಿಯರ್ ತೋರಿಸೋದಕ್ಕಿಂತ ಬದಲಾಗಿ ಉತ್ತರಕಾಂಡವನ್ನು ಆಗಿತ್ತು ಅಂತಾನೆ ಅಂದ್ಕೊಳ್ಳೋಣ. ಶಂಭುಕ ಹಾಗೂ ಸೀತಾಮಾತೆಯನ್ನು ಕಾಡಿಗೆ ಅಟ್ಟಿರುವಂತಹ ಕಥೆ ಅನ್ನೋದು ಏನಿತ್ತು ಅದು ನಡೆದಿತ್ತು ಅಂತಾನೆ ಅಂದ್ಕೊಳ್ಳೋಣ. ಅದು ನಡೆಯೋಕೆ ಕಾರಣ ಏನು, ರಾಮನ ವ್ಯಕ್ತಿತ್ವ ಹಾಗಾದರೆ ಆ ರೀತಿ ಇತ್ತ. ಇದೆಲ್ಲವನ್ನು ಅರ್ಥ ಮಾಡಿಕೊಂಡ್ರೆ ಉತ್ತರಕಾಂಡ ಇರಲಿ, ಅದ್ಭುತ ರಾಮಾಯಣ ಇರಲಿ, ವಾಲ್ಮೀಕಿ ರಾಮಾಯಣ ಇರಲಿ, ಅದು ನಮಗೆ ಏನನ್ನು ಹೇಳೋಕ್ಕೆ ಟ್ರೈ ಮಾಡ್ತಾ ಇದೆ, ಇದರ ಇಂಟೆನ್ಷನ್ ಅರ್ಥ ಆಗುತ್ತೆ. ಸೊ ಮೊದಲೇದಾಗಿ ಸೀತಾಮಾತೆ ಪ್ರೆಗ್ನೆಂಟ್ ಇದ್ದಂತಹ ಸಂದರ್ಭದಲ್ಲಿ ರಾಮ ಯಾವಾಗ ತನ್ನ ರಾಜ್ಯವನ್ನು ಪರ್ಯಟನೆ ಮಾಡ್ತಾ ಇರ್ತಾನೆ, ಆಗ ಒಬ್ಬ ಬಟ್ಟೆ ಒಗೆಯುವಂತಹ ಕೆಲಸದ ಆಧಾರದ ಮೇಲೆ ಇದೆಲ್ಲವೂ ಆಗಿತ್ತು. ಜಾತಿ ಅಲ್ಲ, ಯಾರೋ ಒಬ್ಬರು ಹುಟ್ಟಿನಿಂದ ಬರುವಂಥದ್ದಲ್ಲ. ಜಾತಿ ಅಂತಂದರೆ ಸಂಸ್ಕೃತದಲ್ಲಿ ಪ್ರಭೇದ ಅನ್ನುವಂತಹ, ಜನ್ಮ ಅನ್ನುವಂತಹ ಲೂಸ್ ಮೀನಿಂಗ್ ಅನ್ನೋದು ಬರುತ್ತೆ. ಹಾಗಾಗಿ ಜಾತಿ ಅನ್ನೋದು ಇವತ್ತಿನ ಕಾಲದಲ್ಲಿ ನಾವು ಹೇಳುವಂತಹ ಜಾತಿ ಅಲ್ಲವೇ ಅಲ್ಲ. ಒಬ್ಬ ಅಗಸ ಹೀಗೆ ತನ್ನ ಹೆಂಡತಿಗೆ ಬೈತಾ ಬೈತಾ ಎಲ್ಲೆಲ್ಲೋ ಹೋಗಿ ಯಾರ್ದೋ ಜೊತೆ ಇದ್ದು ಬಂದರೆ ಅದನ್ನು ವಾಪಸ್ ನಾನು ಅಕ್ಸೆಪ್ಟ್ ಮಾಡ್ತೀನಿ ಅಂತ ತಿಳ್ಕೊಳ್ತೀಯ ಅಂತಂದರೆ ನಾನು ಶ್ರೀರಾಮಚಂದ್ರ ಅಲ್ಲ ಅನ್ನುವಂಥ ಮಾತನ್ನು ಹೇಳ್ತಾನೆ. ಆದರೆ ಕೇವಲ ಅಗಸನ ಮಾತನ್ನು ಕೇಳಿ ಶ್ರೀರಾಮಚಂದ್ರ ಇದನ್ನು ತಲೆ ಕೆಡಿಸ್ಕೊಂಡಿರೋದಲ್ಲ. ಅಯೋಧ್ಯೆಯ ಕೆಲವೊಂದಷ್ಟು ಜನ, ಆವಾಗಲೂ ಜನ ಹಾಗೆ ಇದ್ದರು, ಇವಾಗಲೂ ಕೆಲವು ಜನ ಹಾಗೆ ಇರ್ತಾರೆ. ಹಾಗಾಗಿ ಹೇಳೋದು ಜನರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು, ಅವ್ರು ಏನು ಹೇಳ್ತಾರೆ ಅನ್ನೋದ್ರ ಬಗ್ಗೆ ಜಾಸ್ತಿ ತಲೆ ಕೆಡಿಸ್ಕೋಬಾರ್ದು. ಯಾಕೆಂತಂದರೆ ಅವ್ರ ಕೆಲಸನೇ ಹೇಳ್ಕೊಂಡಿರೋದು, ಅವ್ರ ಲೈಫೇ ಅದು. ಅಗಸನೂ ಸೇರಿದ ಹಾಗೆ ಕೆಲವೊಂದಷ್ಟು ನೀಚ ವ್ಯಕ್ತಿತ್ವದವರು, ಜೀವನದಲ್ಲಿ ಈ ಸ್ಪಿರಿಚುವಲ್ ಟಚ್ಚೇ ಇರೋದಿಲ್ಲ ಅಲ್ಲ, ಅಂಥವ್ರು ಕೆಲವೊಂದಷ್ಟು ಜನ ಸೀತಾಮಾತೆಯ ಪಾವಿತ್ರತೆಯ ಬಗ್ಗೆ, ಹಾಗೆ ಅವಳನ್ನು ಹಿಂದೆ ಮುಂದೆ ನೋಡದೆ ಎಕ್ಸೆಪ್ಟ್ ಮಾಡಿರುವಂತಹ ಶ್ರೀರಾಮಚಂದ್ರನ ದೊಡ್ಡ ಗುಣವನ್ನು ಆಳ್ಕೊಳ್ಳೋಕೆ ಶುರು ಮಾಡಿರ್ತಾರೆ. ಇಲ್ಲಿ ಶ್ರೀರಾಮಚಂದ್ರನಿಗೆ ಇನ್ಸೆಕ್ಯೂರಿಟಿ ಶುರುವಾಗಿರೋದಲ್ಲ, ಅಯ್ಯೋ ನನ್ನ ಹೆಂಡತಿ ಬಗ್ಗೆ ಹಿಂಗೆ ಅಂದ್ಬಿಟ್ರಲ್ವಾ ಅಂತ. ಆತ ಒಂದು ರಾಜ್ಯಭಾರವನ್ನು ನೋಡ್ಕೊಳ್ತಾ ಇರುವಂಥ ಸಂದರ್ಭದಲ್ಲಿ ಅವನ ಪಾಲಿಗೆ ದೊಡ್ಡ ಧರ್ಮ ಅಂತಂದರೆ ರಾಜಧರ್ಮ. ಅವನು ಅವನ ಪತಿಯ ಧರ್ಮವನ್ನು ಯಾವಾಗ ನಿಭಾಯಿಸಿದ್ದ ಅಂತಂದರೆ, ಅಲ್ಲಿಂದ ಹುಡುಕೊಂಡು ಎಲ್ಲಿದ್ದಾಳೆ ಹೆಂಡತಿ ಅಂತ ಗೊತ್ತಿಲ್ಲದೆ ಇದ್ದರೂ ಕೂಡ ಅವಳಿಗೋಸ್ಕರ ಒಬ್ಬ ರಾಜಕುಮಾರ, ಆಗಿನ ಸಂದರ್ಭದಲ್ಲಿ ಈ ಪಾಲಿಗೆಮಿ ಅಂದರೆ ಬಹುಪತ್ನಿತ್ವ ಅನ್ನೋದು ಅಲೌಡ್, ಎಷ್ಟು ಜನರನ್ನ ಬೇಕಾದರೂ ಮದುವೆ ಹಾಕ್ಕೊಳ್ಬಹುದು ರಾಜರು ಅನ್ನುವಂಥ ಪದ್ಧತಿ ಇತ್ತು. ಆದರೂ ಕೂಡ ಈ ವ್ಯಕ್ತಿ ಏಕಪತ್ನಿ ವ್ರತಸ್ಥನಾಗಿ ಅವಳನ್ನು ಹುಡುಕೊಂಡು ಹೋಗ್ತಾನೆ, ಅವಳನ್ನು ವಾಪಸ್ ತರ್ತಾನೆ. ಅದು ಪ್ರೀತಿ ಅಂತಂದರೆ. ಹಾಗಾಗಿ ಆ ಒಂದು ಹಂತದಲ್ಲಿ ಅವನು ತನ್ನ ಪತಿ ಧರ್ಮವನ್ನು ಸಮರ್ಥವಾಗಿ ನಿಭಾಯಿಸಿದ್ದ. ಜೊತೆಗೆ ಈ ಮಾತು ಸೀತಾಮಾತೆಗೂ ಗೊತ್ತಾಗುತ್ತೆ. ಆವಾಗ ಅವಳು ಖುದ್ದಾಗಿ ಹೇಳ್ತಾಳೆ, ಇಲ್ಲಿ ಯಾರು ತಪ್ಪು ಯಾರು ಸರಿ ಇದ್ಯಾವುದನ್ನು ನಾವು ಹೇಳೋಕ್ಕಾಗಲ್ಲ. ಆದರೆ ಪ್ರಜೆಗಳ ಮನಸ್ಸಿನಲ್ಲಿ ಅಂಥ ಒಂದು ಸಂದೇಹ ಬಂದಿದೆ ಅಂತಂದರೆ, ಜೊತೆಗೆ ನನಗೆ ನನ್ನ ಗಂಡನ ರಾಜ್ಯಭಾರ ಅನ್ನೋದು ಇಂಪಾರ್ಟೆಂಟ್. ನಾನು ಕೇವಲ ನಿನ್ನ ಪತ್ನಿ ಅಲ್ಲ, ಈ ಮಹಾರಾಜ್ಯದ ಮಹಾರಾಣಿ. ಇಲ್ಲಿರುವಂತಹ ನನ್ನ ಮಕ್ಕಳಿಗೆ ನನ್ನ ಮೇಲೆ ಸಂದೇಹ ಇದೆ ಅಂತಂದರೆ ನಾನು ಅದನ್ನು ಪಾಸಿಟಿವ್ ವೇಯಲ್ಲಿ ತಗೊಳ್ತೀನಿ, ಯಾವುದೇ ಸಮಸ್ಯೆ ಬೇಡ. ಜೊತೆಗೆ ಆಕೆಗೆ ಆಶ್ರಮದಲ್ಲಿ ಇರಬೇಕು, ಅಲ್ಲಿ ಜೀವನವನ್ನು ಮಾಡಬೇಕು ಅನ್ನುವಂಥ ಆಸೆ ಕೂಡ ಇರುತ್ತೆ ಅನ್ನುವಂಥ ಕೆಲ ಉಲ್ಲೇಖ ಇದೆ, ಡಿಬೇಟ್ ಅನ್ನೋದಿದೆ. ಆ ಕಾರಣದಿಂದ ಖುದ್ದು ಸೀತಾಮಾತೆ ರಾಮಚಂದ್ರನಿಗೆ ಯಾವುದೇ ಇಬ್ಬಂದಿತನ ಆಗದ್ದೇ ಇರೋ ರೀತಿಯಲ್ಲಿ ಒಪ್ಕೊಳ್ತಾಳೆ. ಆದರೆ ರಾಮಚಂದ್ರನ ಮನಸ್ಥಿತಿ ಹೇಗಿರಬಹುದು ಅನ್ನೋದನ್ನು ಆಲೋಚನೆ ಮಾಡಿ ಅಷ್ಟು ದೂರ ಹೋಗಿ ರಾವಣನನ್ನು ಕೊಂದು ಹೆಂಡತಿ ವಾಪಸ್ ಬೇಕು ಅಂತ ಪ್ರೀತಿಯಿಂದ ಕರ್ಕೊಂಡು ಬಂದರೆ ಕೆಲವು ಜನ ಇಂಥ ಮಾತನ್ನು ಆಡ್ತಾರೆ. ಅವನ ಪತಿ ಧರ್ಮ ಹಾಗೂ
ರಾಜಧರ್ಮ ಅನ್ನೋದು ಕ್ಲಾಶ್ ಆಗುವಂಥ ಸಂದರ್ಭದಲ್ಲಿ ಖುದ್ದಾಗಿ ಹೆಂಡತಿ ಹೇಳ್ತಿದ್ದಾಳೆ, ಏನು ಪರವಾಗಿಲ್ಲ, ನನಗೇನು ಪ್ರಾಬ್ಲಮ್ ಆಗಲ್ಲ, ನೀನು ರಾಜಧರ್ಮವನ್ನು ನಿಭಾಯಿಸು ಅಂತ. ಆವಾಗ ಶ್ರೀರಾಮಚಂದ್ರನಿಗೆ ಎಷ್ಟು ನೋವಾಗಿರಬಹುದು ಅನ್ನೋದನ್ನು ಬಹುಶಃ ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ. ಅವನನ್ನು ಇವಾಗ ಆ ಹೆಂಡತಿ ಬಿಟ್ಟ ಅವನು ಆ್ಯಂಟಿ ಫೆಮಿನಿಸ್ಟ್. ಎಲ್ಲಿ ಲಾಜಿಕ್? ಇದು ಶ್ರೀರಾಮಚಂದ್ರ ರಾಜಧರ್ಮಕ್ಕೋಸ್ಕರ ಹೆಂಡತಿಯ ಮಾತಿನ ಆಧಾರದ ಮೇಲೆ, ಏನೋ ಅವಳ ಮೇಲೆ ಡೌಟ್ ಇತ್ತು ಅಂತ ಅಲ್ಲ. ಆದರೂ ಕೂಡ ಇಲ್ಲಿ ನಾವು ಸೀತಾಮಾತೆಯನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ಗಂಡನಿಗೆ ಅವಳು ಬ್ಯಾಕ್ ಬೋನ್ ಆಗಿ ನಿಲ್ತಾಳೆ. ಮಹಾರಾಣಿಯಾಗಿದ್ದರೂ ಕೂಡ ಅವ್ರು ಏನು ಮಾಡ್ತಾರೆ, ಅವ್ರನ್ನ ಕ್ವೆಶ್ಚನ್ ಮಾಡುವಂಥ ಅಧಿಕಾರ ಯಾರಿಗೂ ಇಲ್ಲ. ಅವರ ತಲೆದಂಡ ಕೂಡ ಮಾಡಬಹುದಿತ್ತು. ಆದರೆ ಈ ರಾಜ್ಯದಲ್ಲಿರುವಂತಹ ಒಬ್ಬ ಕನಿಷ್ಠ ವ್ಯಕ್ತಿಯ ಮಾತನ್ನು ಕೂಡ ರೆಸ್ಪೆಕ್ಟ್ ಮಾಡುವಂತಹ, ಕನ್ಸಿಡರೇಷನ್ಗೆ ತಗೊಳ್ಳುವಂತಹ ವೈಡ್ ಮೆಂಟಾಲಿಟಿ ಇದೆ ಅಂತಂದರೆ ಅದಕ್ಕೆ ರಾಮರಾಜ್ಯ ಅಂತ ಕರಿತಾ ಇದ್ದಿತ್ತು. ಇನ್ನು ಆ ನಂತರದಲ್ಲಿ ಏನೇನು ಕತೆ ಆಯಿತು ಅನ್ನೋದು ನಿಮಗೆ ಗೊತ್ತಿದೆ. ಹಾಗಾಗಿ ಈ ಒಂದು ಸಂದರ್ಭ ಅನ್ನೋದೇನಿದೆ, ಘಟನೆ ಅನ್ನೋದೇನಿದೆ, ಒಬ್ಬ ವ್ಯಕ್ತಿ ಆತನ ರಾಜ್ಯವನ್ನು ಬಿಟ್ಟು ವನವಾಸಕ್ಕೆ ಹೋಗಿ ಆ ವನವಾಸದಲ್ಲಿ ಹೆಂಡತಿಯನ್ನು ಒಬ್ಬ ಪಾಖಂಡಿ ಕಿಡ್ನ್ಯಾಪ್ ಮಾಡ್ಕೊಂಡು ಹೋಗಿ ವಾಪಸ್ ಕರ್ಕೊಂಡು ಬರೋವರೆಗೂ ಹೋರಾಟ ಮಾಡ್ತಾನೆ ಅಂತಂದರೆ ಆ ವ್ಯಕ್ತಿಯ ವ್ಯಕ್ತಿತ್ವ ನಿಮಗೆ ಕ್ಲಿಯರಾಗಿ ಅರ್ಥ ಆಗ್ಬಿಡಬೇಕು. ಅದನ್ನು ಒಂದು ಕಾರಣದಿಂದ, ಅವಳು ಪ್ರೆಗ್ನೆಂಟ್ ಇದ್ಲು ಅನ್ನೋ ಕಾರಣಕ್ಕೋಸ್ಕರ ಅವಳನ್ನ ಹೊರಗಡೆ ಹಾಕ್ದ. ಅದು ತನ್ನ ಮಕ್ಕಳು ಅಂದರೆ ಅವಳ ಗರ್ಭದಲ್ಲಿದ್ದು ತನ್ನ ಮಗುನೇ ಹೌದೋ ಅಲ್ವೋ ಅನ್ನೋ ಡೌಟ್ ಇತ್ತು. ಇಂಥದ್ದೆಲ್ಲ ಮಾತಾಡೋದಿರುತ್ತೆ ಅಲ್ವಾ, ಅದು ಆ ಥರ ಕ್ವೆಶ್ಚನ್ ಕೇಳೋರ ವ್ಯಕ್ತಿತ್ವವನ್ನು ತೋರಿಸುತ್ತೆ. ರಾಮಂದಲ್ಲ. ರಾಮನಿಗೆ ನೋವಾಗಿದ್ರು, ಸೀತೆಗೆ ನೋವಾಗಿದ್ರು, ಭರತನಿಗೆ ನೋವಾಗಿದ್ರು ಕೂಡ ಭರತ ಅನ್ನುವಂಥ ಕ್ಯಾರೆಕ್ಟರ್ ಇದೆ ಅಲ್ವಾ, ಅವನ ಜೀವನ ಇದೆ ಅಲ್ಲ, ಪಾಪ ಯಾರಿಗೂ ಬೇಡ. ಇವರೆಲ್ಲರೂ ಕೂಡ ಡೈರೆಕ್ಟಾಗಿ ನೋವನ್ನು ಅನುಭವಿಸ್ತಾ ಇದ್ದರೆ ಈ ಒಂದು ಲೈಫ್ ಪೂರ್ತಿ ಗಿಲ್ಟಲ್ಲಿ. ರಾಮನ ತಮ್ಮ ಭರತ ಇರ್ತಾನಲ್ವ, ಜೀವನ ಪೂರ್ತಿಯ ಒಂದೊಂದು ರೀತಿಯಲ್ಲಿ ಗಿಲ್ಟ್, ನನ್ನಿಂದನೇ ಅಣ್ಣನಿಗೆ ಹೀಗಾಯಿತು ಅನ್ನೋ ಥರದ್ದು. ಸೊ ಇವರೆಲ್ಲರ ಆ ಘಟನೆಯಲ್ಲಿ ಇರುವಂತಹ ಕೌಟುಂಬಿಕ ಬೇಜಾರು ಅಂತ ಏನಿರುತ್ತೆ ಅಲ್ವಾ, ಎಲ್ರಿಗೂ ಬೇಜಾರು ಏನಕ್ಕೆ ಅಂತಂದರೆ ನನ್ನಿಂದ ಇವ್ರಿಗೆ ಬೇಜಾರಾಗ್ತಾ ಇದೆ ಅನ್ನುವಂಥದ್ದು. ಸೊ ಈ ಫ್ಯಾಮಿಲಿ ರಿಲೇಷನ್ಶಿಪ್ ಅನ್ನೋದು ನಮ್ಗೆ ಅರ್ಥ ಆಗಬೇಕು. ಅದೆಲ್ಲವನ್ನ ಮೀರಿ ತನ್ನ ರಾಜಧರ್ಮವೇ ಇಂಪಾರ್ಟೆಂಟ್ ಅನ್ನುವ ಕಾರಣಕ್ಕೋಸ್ಕರ ಆ ಪೂರ್ತಿ ಫ್ಯಾಮಿಲಿ ತಮ್ಮ ಪರ್ಸ್ನಲ್ ಪ್ರಯಾರಿಟಿಯನ್ನು ಬಿಟ್ಟು ಡಿಸಿಷನನ್ನು ತಗೊಳುತ್ತಲ್ವಾ, ಅದು ಒಂದು ರಾಜ್ಯದ ರಾಜ ಹೇಗಿರಬೇಕು ಅನ್ನೋದನ್ನು ಪ್ರೂವ್ ಮಾಡುತ್ತೆ. ಹಾಗಾಗಲೇ ರಾಮಾಯಣ ಅನ್ನುವಂಥದ್ದು ಏನಿದೆ, ರಾಮನ ವ್ಯಕ್ತಿತ್ವ ಅನ್ನುವಂಥದ್ದೇನಿದೆ, ಜೀವನದಲ್ಲಿ ನಾವು ಹೇಗಿರಬೇಕು, ಘಟನೆಗಳು ಏನೇ ಬರಲಿ, ಏನೇ ಆಗಲಿ, ಸಿಚುವೇಶನ್ ಏನೇ ಆಗಲಿ, ಹೇಗೆ ಬದುಕಬೇಕು, ರಾಮಾಯಣ ರಾಮ. ಇನ್ನೊಂದು ದೊಡ್ಡ ವಿಚಾರ, ಅದರಲ್ಲೂ ಕೂಡ ಯಾರು ಈ ಜಾತಿ ರಾಜಕಾರಣ ಮಾಡ್ತಿರ್ತಾರೆ, ಕೆಲವೊಂದಷ್ಟು ಈ ಡಿವೈಡ್ ಆ್ಯಂಡ್ ರೂಲ್ ಅನ್ನುವಂತಹ ಪಾಲಿಸಿಯನ್ನು ಅಡಾಪ್ಟ್ ಮಾಡ್ಕೊಂಡಿರ್ತಾರಲ್ವ, ಅಂಥವ್ರದ್ದು ಭಯಂಕರ ದೊಡ್ಡ ಡಿಬೇಟ್ ಏನಪ್ಪ ಅಂತಂದರೆ, ಶಂಭುಕ ಅನ್ನುವಂತಹ ಶೂದ್ರನನ್ನು ಶ್ರೀರಾಮಚಂದ್ರ ಕೊಲೆ ಮಾಡ್ದ, ಸರಿನಾ ಇದು? ಒಬ್ಬ ಕ್ಷತ್ರಿಯನಾಗಿ ಒಬ್ಬ ಶೂದ್ರನನ್ನು ಪ್ರೊಟೆಕ್ಟ್ ಮಾಡಬೇಕಿತ್ತು, ಅವನು ಅದನ್ನು ಬಿಟ್ಟು ತಪಸ್ ಮಾಡ್ತಿದ್ದಾನೆ ಅನ್ನೋ ಚಿಕ್ಕ ಕಾರಣಕ್ಕೋಸ್ಕರ ಕೊಂದ ಅಂತಂದರೆ ಅವನು ಯಾವ ಸೀಮೆ ರಾಜ? ಅವನ ಜಾತಿ ವ್ಯವಸ್ಥೆಯನ್ನು ಸಪೋರ್ಟ್ ಮಾಡ್ತಾ ಇರುವಂತಹ ನೀಚ ಅನ್ನೋದನ್ನು ಹೇಳೋರಿದ್ದಾರೆ, ಇವತ್ತಿಗೂ ಇದ್ದಾರೆ. ವಿಚಾರ ಏನು ಶಂಭುಕ ಅನ್ನುವಂಥ ವ್ಯಕ್ತಿ ಅಂತಂದರೆ, ನಾನು ಈ ವರ್ಣ ವ್ಯವಸ್ಥೆ ಅಂತಂದರೆ ಏನು, ಅದು ಹೇಗೆ ಜಾತಿಯಾಗಿ ಕನ್ವರ್ಟ್ ಆಯಿತು, ಇದಕ್ಕೆ ಒಂದು ಡೀಟೇಲ್ಡ್ ಎಪಿಸೋಡನ್ನು ಮಾಡ್ತೀನಿ. ಈ ವರ್ಣ ವ್ಯವಸ್ಥೆ ಅನ್ನೋದನ್ನು ಯಾರ್ಯಾರು ಯಾವ ಕೆಲಸವನ್ನು ಮಾಡ್ತಾ ಇದ್ರು ಅನ್ನುವ ಆಧಾರದ ಮೇಲೆ, ಹೇಗೆ ಇವಾಗಲೂ ಇದೆ, ಪ್ರತಿ ಆಫೀಸಲ್ಲೂ ಜೂನಿಯರ್ ಲೆವೆಲಿಂದ CEO ಲೆವೆಲ್ವರೆಗೆ ಹೈರಾರ್ಕಿ ಇದೆ. ಇದನ್ನು ನಾವು ಏನಕ್ಕೆ ಮಾಡ್ಕೊಂಡಿದ್ದೀವಿ ಅಂತಂದರೆ, ಫಾರ್ ದ ಸ್ಮೂತ್ ರನ್ ಆಫ್ ಎನಿ ಕಂಪನಿ. ಅದನ್ನು ಯಾರೂ ಕೂಡ ಅಯ್ಯೋ ಅಲ್ಲಿ ಜಾತಿ ಇದೆ ಅಂತ ಹೇಳಲ್ಲ, ಹೈರಾರ್ಕಿ ಇದೆ ಅಂತ ಹೇಳಲ್ಲ. ಅದೇ ಯಾವ ಸಮಾಜದಲ್ಲಿ ಯಾರ್ಯಾರು ಏನ ಕೆಲಸವನ್ನು ಮಾಡ್ತಾರೆ, ಯಾರ್ಯಾರು ಯಾವ ಕೆಲಸ ಮಾಡೋಕೆ ಯೋಗ್ಯತೆಯನ್ನು ಪಡ್ಕೊಂಡಿರ್ತಾರೆ, ಅಂಥವರನ್ನು ಬ್ರಾಹ್ಮಣ, ಕ್ಷತ್ರಿಯ, ವೈಶ್ಯ, ಶೂದ್ರ ಅಂತ ಕರೆದಿದ್ದು. ಸಾಮಾನ್ಯವಾಗಿ ಈ ತ್ರೇತಾಯುಗದ ಸಂದರ್ಭದಲ್ಲಿ ಶೂದ್ರರಿಗೆ ಅಂದರೆ ಯಾರು ಕೆಳ ವ್ಯವಸ್ಥೆಯಲ್ಲಿ ಇರ್ತಾರೆ ಅಂಥವರಿಗೆ ತಪಸ್ಸನ್ನು ಮಾಡುವಂತಹ ಪರ್ಮಿಷನ್ ಅನ್ನೋದು ಇರೋದಿಲ್ಲ. ಯಾವ ಕಾರಣದಿಂದ ಅನ್ನೋದನ್ನು ಕೂಡ ಅರ್ಥ ಮಾಡ್ಕೊಳ್ಬೇಕು. ವಿದ್ಯೆಯ ಜೊತೆಗೆ ವಿವೇಕ ಇದ್ದರೆ ಮಾತ್ರ ಆ ವಿದ್ಯೆಗೆ ಬೆಲೆ. ಇನ್ನು ಈ ವಿದ್ಯೆಗೆ ಸಂಬಂಧಪಟ್ಟಿರುವ ಹಾಗೆ ಏಕಲವ್ಯನ ಸ್ಟೋರಿ ಅನ್ನೋದು ಏನಿದೆ, ಯಾರು ನೋಡಿಲ್ಲ ದಯವಿಟ್ಟು ಅದನ್ನು ಕೂಡ ನೋಡಿ, ಅದನ್ನು ಐಕಾರ್ಡ್ನಲ್ಲಿ ಕೊಟ್ಟಿರ್ತೀನಿ. ಸೊ ಈ ಶಂಭುಕ ಅನ್ನುವಂತಹ ವ್ಯಕ್ತಿ ಅತ್ಯಂತ ಘೋರ ತಪಸ್ಸನ್ನು ಮಾಡ್ತಿರ್ತಾನೆ. ಅಂದರೆ ಉಲ್ಟಾ ತಲೆ ಕೆಳಗಾಗಿ ಒಂದು ಮರಕ್ಕೆ ತನ್ನನ್ನು ತಾನು ಹ್ಯಾಂಗ್ ಮಾಡಿಕೊಂಡು ಕಾಲ್ ಮೇಲ್ಗಡೆ ಕಟ್ಟಿ ತಲೆ ಕೆಳಗಾಗಿ ಘೋರ ತಪಸ್ಸನ್ನು ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಕೆಲವು ಜನ ಇದನ್ನು ರಾಮಚಂದ್ರನಿಗೆ ಹೋಗಿ ಹೇಳ್ತಾರೆ. ಒಂದನ್ನು ಅರ್ಥ ಮಾಡ್ಕೊಳ್ಳಿ, ನಾವು ತುಂಬ ಜನ ಈ ದೇಹವನ್ನು ವಿಪರೀತವಾಗಿ ದಂಡಿಸೋದು
ಅದು ಕೂಡ ಮಹಾಪಾಪ. ಅಂದರೆ ಈ ದೇಹ ಇರಲಿಲ್ಲ ಅಂತಂದರೆ ನಾವು ಏನನ್ನೂ ಮಾಡೋಕ್ಕೆ ಸಾಧ್ಯ ಇಲ್ಲ. ಕೆಲವೊಂದು ಜನ ಹೇಳ್ತಾರೆ ಈ ದೇಹ ನಶ್ವರ, ಮತ್ತೊಂದು ಮರದೊಂದು. ಹೌದು, ಸತ್ತ ಮೇಲೆ ಎಲ್ಲವೂ ನಶ್ವರನೇ. ಆದರೆ ನೀವು ಬದುಕಿರಬೇಕಿದ್ರೆ, ಆ ಬದುಕಲ್ಲಿ ಏನಾದರೂ ಗಳಿಸ್ಕೊಳ್ಬೇಕು ಅಂತಂದರೆ, ಎನಿ ಸ್ಪಿರಿಚುವಲ್ ಗ್ರೋತ್ ಆಗಬೇಕು ಅಂತಂದರೆ ಈ ದೇಹ ವೆರಿ ಇಂಪಾರ್ಟೆಂಟ್. ಯಾಕೆಂತಂದರೆ ಇದು ಒಂದು ಯಂತ್ರ. ಈ ಒಂದು ಪ್ರಪಂಚಕ್ಕೆ, ಆ ಒಂದು ಪ್ರಪಂಚಕ್ಕೆ ಕನೆಕ್ಷನ್ ಕೊಡುವಂತಹ ಒಂದು ಯಂತ್ರ. ವೆರಿ ಇಂಪಾರ್ಟೆಂಟ್ ದೇಹ ಅನ್ನೋದು. ಆ ದೇಹವನ್ನು ವಿಪರೀತವಾಗಿ ದಂಡಿಸುವುದು ಕೂಡ ಪಾಪ. ಇದನ್ನು ಹೇಳೋಕೆ ಶ್ರೀರಾಮಚಂದ್ರ ಹೋಗಿರುವಂತಹ ಸಂದರ್ಭದಲ್ಲಿ ಶಂಭುಕನ ಹತ್ರ ಅತ್ಯಂತ ಪ್ರೀತಿಯಿಂದ ವಿನಯದಿಂದ ಮಾತಾಡ್ತಾನೆ. ಯಾಕೆ ತಪಸ್ಸು ಮಾಡ್ತಾ ಇದೆಯಾ? ಇಷ್ಟು ಘೋರ ತಪಸ್ಸನ್ನು ಮಾಡುವಂತಹ ಉದ್ದೇಶ ಯಾಕೆ ನಿನಗೆ? ದೇಹವನ್ನು ಆ ರೀತಿ ದಂಡಿಸಬೇಡ. ಜೊತೆಗೆ ನಿನ್ನ ಪ್ರವೃತ್ತಿ ಅನ್ನೋದು ಏನಿದೆ, ವೃತ್ತಿ ಅನ್ನೋದನ್ನು ಬಿಟ್ಟು ಸಂಬಂಧ ಇಲ್ಲದೆ ಇರುವಂತಹ ಕೆಲವೊಂದಷ್ಟು ವಿಚಾರಗಳನ್ನು ಮಾಡುವಂಥ ಅನಿವಾರ್ಯತೆ ನಿನಗೇನು ಬಂದಿದೆ, ಏನು ಕಷ್ಟ ಇದೆ, ನಾನು ಪರಿಹಾರ ಮಾಡ್ತೀನಿ ಹೇಳು ಅಂತ ಹೇಳೋಕೆ ಹೋದಾಗ ಶಂಭುಕ ತನ್ನ ಉದ್ದೇಶ ಏನು ತಪಸ್ಸನ್ನು ಮಾಡ್ತಾ ಇರುವಂಥದ್ದು ಅನ್ನೋದನ್ನು ಹೇಳ್ತಾನೆ. ನಾನು ಈ ದೇಹದ ಸಮೇತವಾಗಿ ಸ್ವರ್ಗಕ್ಕೆ ಹೋಗಿ ಆ ಸ್ವರ್ಗದಲ್ಲಿರುವಂತಹ ದೇವತೆಗಳನ್ನೆಲ್ಲ ಸಂಹಾರ ಮಾಡಿ ಅಲ್ಲಿನ ಅಧಿಪತಿ ಆಗಬೇಕು, ಆ ಕಾರಣಕ್ಕೋಸ್ಕರ ತಪಸ್ಸನ್ನು ಮಾಡ್ತಾ ಇದ್ದೀನಿ ಅನ್ನೋದನ್ನು ಹೇಳ್ತಾನೆ. ನಾವು ಯಾವುದೇ ಕೆಲಸ ಮಾಡ್ತೀವಲ್ವಾ, ಉದ್ದೇಶ ವೆರಿ ಇಂಪಾರ್ಟೆಂಟ್. ಬೇರೆಯವರಿಗೆ ಹಾನಿಯಾಗಲಿ, ಅವ್ರನ್ನ ಧ್ವಂಸ ಮಾಡಿ ನಾವು ಏನೋ ಶ್ರೇಯಸ್ಸನ್ನು ಗಳಿಸ್ತೀವಿ ಅಂತಂದರೆ ಅದು ಸಕ್ಸಸ್ ಅಲ್ಲವೇ ಅಲ್ಲ. ಆ್ಯಂಡ್ ಅಂಥ ಸಕ್ಸಸ್ಸನ್ನು ಯಾವತ್ತೂ ಕೂಡ ಯೂನಿವರ್ಸ್ ಸಪೋರ್ಟ್ ಮಾಡೋದಿಲ್ಲ. ಈ ಉದ್ದೇಶವನ್ನು ಕೇಳಿದ ಮೇಲೆ ಅವನನ್ನು ಶ್ರೀರಾಮಚಂದ್ರ ಕೊಲೆ ಮಾಡೋದಲ್ಲ, ಸಂಹಾರ ಮಾಡ್ತಾನೆ. ಈಗ ಯಾರೆಲ್ಲ ಶಂಭುಕ ಶೂದ್ರನಾಗಿರೋದ್ರಿಂದ ಕ್ಷತ್ರಿಯ ರಾಮ ಅವನನ್ನು ಕೊಂದ, ಹಾಗಾಗಿ ನಾವು ಅವನನ್ನು ಪೂಜೆ ಮಾಡಲ್ಲ ಅಂತ ಯಾರು ಹೇಳ್ತೀರಾ? ರಾವಣ ಕೂಡ ಬ್ರಾಹ್ಮಣ. ಆದರೆ ರಾವಣ ಸತ್ತಿರೋದನ್ನು ಯಾವುದೇ ಬ್ರಾಹ್ಮಣ ಕುಲಕ್ಕೆ ಸೇರಿರೋರು, ಓ ನಮ್ಮ ಕುಲದವ್ರನ್ನ, ನಮ್ಮ ಕಮ್ಯುನಿಟಿಯವ್ರನ್ನ ರಾಮ ಸಾಯಿಸ್ಬಿಟ್ಟಿದ್ದಾನೆ, ನಾನು ರಾಮನನ್ನು ಪೂಜೆ ಮಾಡೋದಿಲ್ಲ, ರಾವಣ ಬ್ರಾಹ್ಮಣ, ಅವನನ್ನು ಕೊಲ್ಲಬಾರ್ದಿತ್ತು, ಬ್ರಹ್ಮ ಹತ್ಯೆ ದೋಷ ಬರುತ್ತೆ, ರಾಮನಿಗೆ ಇಂಥದ್ದನ್ನು ಡಿಬೇಟ್ ಮಾಡೋದಿಲ್ಲ. ಯಾಕೆ ಅಂತಂದರೆ ರಾವಣ ಬ್ರಾಹ್ಮಣನಾಗಿದ್ದರೂ ಕೂಡ ಅಧರ್ಮಿ, ಅವನ ಸಾವು ನಿಶ್ಚಯವಾಗಿದ್ದದ್ದು. ಹಾಗಾಗಿ ಇಲ್ಲಿ ಜಾತಿ ವರ್ಣ ಇದ್ಯಾವುದೂ ಇಂಪಾರ್ಟೆಂಟ್ ಅಲ್ಲ. ವಾಟ್ ಈಸ್ ದ ಡಿಬೇಟ್ ಈಸ್ ಆಲ್ ಅಬೌಟ್ ಧರ್ಮ ವರ್ಸಸ್ ಅಧರ್ಮ, ಸಿಂಪಲ್, ಪೀರಿಯಡ್. ಶ್ರೀರಾಮಚಂದ್ರ ಅವತ್ತಿನಿಂದ ಇವತ್ತಿನವರೆಗೆ ನಮ್ಮ ಜೀವನದಲ್ಲಿ ಯಾಕೆ ಆದರ್ಶ, ಹಾಗೆ ಅವನ ಮೇಲಿರುವಂತಹ ಮೇಡಪ್ ಸ್ಟೋರೀಸ್ ಏನಿರುತ್ತೆ, ಅಪವಾದ ಅನ್ನುವಂಥದ್ದನ್ನು ಯಾರು ಹುಟ್ಟು ಹಾಕುವಂಥ ಪ್ರಯತ್ನವನ್ನು ಮಾಡ್ತಿರ್ತಾರೆ, ಅವರೆಲ್ಲರಿಗೂ ಈ ಎಪಿಸೋಡನ್ನು ತೋರಿಸೋದನ್ನು ಮರಿಬೇಡಿ. ಹಾಗೆ ಯಾರಿಗೆಲ್ಲ ರಾಮ ಆ್ಯಂಟಿ ಫೆಮಿನಿಸ್ಟ್ ಇದ್ದ, ಸೀತೆಗೆ ಮಾಡಿದ್ದು ಸರಿಯಲ್ಲ ಅವನು ಅನ್ನೋ ಮಾತಿರುತ್ತೆ, ಅಂಥವರು ಕೂಡ ರಾಮನ ವ್ಯಕ್ತಿತ್ವ ಏನು, ಅವನ್ನ ಮರ್ಯಾದಾ ಪುರುಷೋತ್ತಮ ಅಂತ ಯಾಕೆ ಕರೀತಾರೆ ಅನ್ನೋದನ್ನು ದಯವಿಟ್ಟು ಅರ್ಥ ಮಾಡ್ಕೊಳ್ಳಿ. ಬೈ ದ ವೇ, ಸೀತಾಮಾತೆಯ ಒಂದು ಕರ್ಮ ಅನ್ನೋದು ಅವಳಿಗೆ ಅಷ್ಟು ಕಷ್ಟವನ್ನು ಕೊಟ್ಟು ಅನ್ನೋದನ್ನು ಕೂಡ ಹೇಳ್ತಾರೆ. ಸೀತಾಮಾತೆಯ ಅಂಥ ಕರ್ಮ ಏನಿತ್ತು ಅನ್ನೋದನ್ನು ನಾನು ಈಗಾಗಲೇ ಸನಾತನ ಕಥನದ ಎಪಿಸೋಡ್ನಲ್ಲಿ ಹೇಳಿದ್ದೀನಿ. ಐ ಕಾರ್ಡ್ನಲ್ಲಿ ಲಿಂಕನ್ನು ಕೂಡ ಕೊಡ್ತೀನಿ, ದಯವಿಟ್ಟು ಅದನ್ನು ಕೂಡ ನೋಡಿ. ಸೊ ಈ ಕರ್ಮ ಗೇಮ್ ಅನ್ನೋದೇನಿದೆ ಅಲ್ವಾ, ದಿಸ್ ಇಸ್ ಮಿರಾಕಲ್, ಮೈಂಡ್ ಬ್ಲೋಯಿಂಗ್. ಕರ್ಮದ ಮೇಲೂ ಕೂಡ ಒಂದು ವಿಡಿಯೋ ಮಾಡಿದ್ದೀನಿ, ಯಾರು ನೋಡಿಲ್ಲ ಅದನ್ನು ಕೂಡ ನೋಡಿ. ಸೊ ಯಾರು ಚಾನೆಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಈ ಸಬ್ಸ್ಕ್ರಿಪ್ಷನ್ ಮಾಡೋದು ಆದಮೇಲೆ ಯಾವ್ಯಾವ ರಿಲೇಟೆಡ್ ವೀಡಿಯೋಸ್ ಅನ್ನೋದು ನಿಮಗೆ ಇಷ್ಟ ಆಗಿರುತ್ತೆ ಅಂಥದ್ದನ್ನು ಕೇವಲ ನೀವು ಮಾತ್ರ ನೋಡೋದಲ್ಲ, ಪ್ರತಿಯೊಬ್ಬರಿಗೂ, ಎಸ್ಪೆಷಲಿ ನಮ್ಮ ಜನ್ರೇಷನ್ ಅನ್ನೋದೇನಿದೆ, ನಮ್ಮ ಪ್ರೀವಿಯಸ್ ಯಂಗರ್ ಜನ್ರೇಷನ್ ಅನ್ನೋದೇನಿದೆ ಅಂಥವರಿಗೆ ರೀಚ್ ಆಗಬೇಕು. ಯಾಕೆಂತಂದರೆ ನನ್ನ ಉದ್ದೇಶನೇ ಅದು. ನಮ್ಮ ಜನ್ರೇಷನ್ ಅನ್ನೋದೇನಿದೆ, ವಿ ಆರ್ ಸೀಕಿಂಗ್ ಆನ್ಸರ್ಸ್ ಫಾರ್ ಎವ್ರಿ ವೈ ಆ್ಯಂಡ್ ವಾಟ್ ಈಸ್ ದ ಸೈಂಟಿಫಿಕ್ ಪ್ರೂಫ್. ಇದೆರಡನ್ನು ನಾವು ಕ್ಯೂರಿಯಸ್ ಮೈಂಡಿಂದ ಆನ್ಸರನ್ನು ಹುಡುಕುವಂಥ ಪ್ರಯತ್ನ ಇರುವಾಗ ಕೆಲವೊಂದಷ್ಟು ಆನ್ಸರ್ ಅನ್ನೋದು ಬಹಳಷ್ಟು ಜನರ ಜೀವನದಲ್ಲಿ ಬೇಕಾದಷ್ಟು ಬದಲಾವಣೆಯನ್ನು ತರಬಹುದು. ಆ ಒಂದು ಒಳ್ಳೆಯ ಉದ್ದೇಶದಿಂದ ಹೇಳ್ತಾ ಇರೋದು. ಪ್ರತಿಯೊಬ್ಬರಿಗೂ ಕೂಡ ಆದಷ್ಟು ಬೇಗ ಶ್ರೀರಾಮಚಂದ್ರನ ಜನ್ಮಭೂಮಿ ಅಯೋಧ್ಯೆಗೆ ಹೋಗಿ ಅವನನ್ನು ನೋಡುವಂತಹ ವರದಾನ ಅನ್ನೋದನ್ನು ಶ್ರೀರಾಮಚಂದ್ರ ನಿಮಗೆ ಕೊಡಲಿ ಅಂತ, ನನಗೂ ಕೊಡಲಿ ಅಂತ ನಾನು ನಮ್ಮಿಬ್ಬರ ಸಲುವಾಗಿ ಬೇಡ್ಕೊಳ್ತಾ ಇದ್ದೀನಿ. ಜೈ ಶ್ರೀರಾಮ್. ಮತ್ತೆ ನಿಮ್ಮ ಭೇಟಿ ಬರುವ ಭಾನುವಾರ 9 o'clock ಶಾರ್ಪ್. ಲೋಕ ಸಮಸ್ತ ಸುಖಿನೋ ಭವಂತು.